ನಮಸ್ಕಾರ. ನಾನು ಸಿ.ಪಿ. ರಂಗನಾಥ್. ಪ್ರೀತಿಯ ಮಕ್ಕಳೇ, ಈ ಪಂಚತಂತ್ರ ಕಥಾ ಸರಣಿಯಲ್ಲಿ ನಾವೀಗ ಮೊದಲನೇ ತಂತ್ರ ಮಿತ್ರಭೇದ, ಇಲ್ಲಿ ಬರುವ ಉಪಕಥೆಗಳನ್ನು ನೋಡ್ತಾ ಇದ್ದೀವಿ. ಈಗ ನಾವು ನೋಡುವ ಕತೆ ಮೊಲ ಮತ್ತು ಸಿಂಹದ ಕತೆ. ಒಂದು ದೊಡ್ಡ ಕಾಡು, ಕಾಡಿನಲ್ಲಿ ಪ್ರಾಣಿಗಳ ರಾಜ ಸಿಂಹ. ಆ ಸಿಂಹದ ಹೆಸರು ಬಾಸುರಕ ಅಂತ. ಅದು ಎಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕಿತ್ತು. ಅದಕ್ಕೆ ಏನು ತಲೆ ಕೆಟ್ಟು ಹೋಗಿತ್ತು ಏನೋ, ಪ್ರಾಣಿಗಳ ಮೇಲೆ ಬಿದ್ದು ಎಲ್ಲ ಪ್ರಾಣಿಗಳು ದಿನ ಹೊಟ್ಟು ಬಾಕನ್ನು ತಿನ್ಲಿಕ್ಕೆ ಶುರು ಮಾಡಿಬಿಡ್ತು. ಪ್ರಾಣಿಗಳೆಲ್ಲ ಬೈಕೊಂಡು, ಬಾಸುರಕ ಅಲ್ಲ ಇವನು ಹೊಟ್ಟು ಬಾಕ, ಹಿಂಗೆ ತಿಂದುಬಿಟ್ರೆ ನಮ್ಮ ವಂಶ ನಿರ್ವಂಶ ಆಗತ್ತಪ್ಪ, ನಾವು ಇಲ್ಲ ಕಾಡು ಬಿಟ್ಟು ಓಡೋಗ್ಬೇಕು, ಇಲ್ಲ ಸಾಯ್ಬೇಕು, ಇಲ್ಲ ಏನ್ ತೀರ್ಮಾನ ಆಗ್ಬೇಕು ಅಂತ ಎಲ್ಲ ಸಭೆ ಸೇರಿದ್ವು. ಸಿಂಹದ ಹತ್ರ ಹೋಗಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಬಂದು, ಮಹಾಪ್ರಭುಗಳೇ ನೋಡಿ, ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು, ನೀವು ಈಗ ಭಕ್ಷಣೆ ಮಾಡ್ತಾ ಇದ್ದೀರಿ, ನಿಮಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು, ಹಾಗೆ ಒಂದು ಒಪ್ಪಂದ ಇದೆ. ನೀವು ಎಲ್ಲಿರ್ತೀರೋ ಅಲ್ಲಿಗೆ ನಮ್ಮ ಕಡೆಯಿಂದ ಪ್ರತಿದಿನ ಒಂದೊಂದು ಪ್ರಾಣಿಯನ್ನೇ ನಿಮ್ಗೆ ಆಹಾರವಾಗಿ ಕಳಿಸ್ತೀವಿ, ತಾವು ತಿಂದು ಸಂತೋಷವಾಗಿರ್ಬೇಕು. ಇದಕ್ಕೆ ಒಪ್ಪಿದ್ರೆ ನಾವು ಇಲ್ಲಿರ್ತೀವಿ, ಇಲ್ಲಿರೋ ಕಾಡು ಬಿಟ್ಟು ಓಡೋಗ್ಬಿಡ್ತೀವಿ. ಹಿಂಗೆ ನೀವು ತಿಂದ್ರೆ 15 ದಿನಕ್ಕೆ ಕಾಡಿನ ಪ್ರಾಣಿಗಳೆಲ್ಲ ಖಾಲಿಯಾಗಿ ನಿಮಗೂ ಉಪವಾಸ ಇರಬೇಕಾಗತ್ತೆ ನೋಡ್ರಿ. ಸಿಂಹಕ್ಕೆ ಇವಳು ಹೇಳಿ ಸರಿ ಅನ್ನಿಸ್ತು, ಆಯ್ತು ಅಂತ ಒಪ್ಕೊಂಡು ಬಿಡ್ತು. ಸಿಂಹ ಇದ್ದಲ್ಲೇ ಪ್ರತಿದಿನ ಇವರು ಒಂದೊಂದು ಪ್ರಾಣಿಯನ್ನು ಆಹಾರವಾಗಿ ಕಳಿಸು, ಸಿಂಹ ತಿನ್ಕೊಂಡು ಆರಾಮಾಗಿ ಇತ್ತು. ಒಂದು ದಿನ ಪ್ರಾಣಿಗಳೆಲ್ಲ ಸೇರಿ ಒಂದು ಮೊಲಕ್ಕೆ ಕೇಳಿದ್ವು, ನೋಡಪ್ಪ, ನಾಳೆ ನೀನು ನಮ್ಮ ರಾಜ ಸಿಂಹನಿಗೆ ಆಹಾರವಾಗಿ ಹೋಗ್ಬೇಕು. ಪಾಪ ಇದಕ್ಕಯ್ಯೋ, ನಾನು ಸರ್ದಿ ಬರೋದೇ ಇಲ್ಲ, ನಾನು ಇಷ್ಟು ಸಣ್ಣಗಿದ್ದೀನಿ, ನನ್ನನ್ನು ಯಾರು ತಿಂತಾರೆ ಅಂತೇಳಿ ನೆಮ್ಮದಿಯಾಗಿತ್ತು. ಇದಕ್ಕೆ ರಾತ್ರಿ ನಿದ್ದೆನೇ ಬರಲಿಲ್ಲ, ಊಟ ಸೇರಲಿಲ್ಲ, ಬೆಳಗ್ಗೆ ಹೇಳ್ತು. ಇನ್ನೇನು ಮಾಡಬೇಕಪ್ಪ, ಹೋಗ್ಬೇಕು ಅಂತ ಹೇಳಿ ಇದು 12 ಗಂಟೆ ಬಿಸಿಲು ಹೋಗ್ತಾ ಇದೆ. ಏನಾದ್ರು ಉಪಾಯ ಮಾಡ್ಬೇಕಲ್ಲ, ಸಿಂಹದಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ? ಶಕ್ತಿ ಅಂತೂ ಇಲ್ಲ, ಸಿಂಹ ಕೆಮ್ಮಿದ್ರೆ ನಾನೇ ಬಿದ್ದು ಸತ್ತೋಗ್ಬಿಡ್ತೀನಿ. ಸರಿ, ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಬಾಯಕ್ಕೆ ಆಗಿಬಿಡ್ತು. ನೀರಾದ್ರು ಕುಡ್ಕೊಂಡು ಹೋಗೋಣಪ್ಪ, ಇನ್ನೇನು ಮಾಡೋದು ಅಂತ ನೀರು ಹುಡ್ಕತ್ತೆ. ಬೇಸಿಗೆ ಎಲ್ಲ ಕಡೆಗೂ ನೀರು ಬತ್ತು ಹೋಗಿದೆ. ಹಂಗೆ ಹುಡ್ಕೊಂಡು ಬಂದಾಗ ಒಂದು ಬಾವಿ ಕಾಣುತ್ತು, ಹಳೇ ಬಾವಿ. ಆ ಬಾವಿ ಸುತ್ತು ಏನಾಗಿದೆ, ಮೇಲ್ಗಡೆಗೆ ಹುಲ್ಲು, ಗಿಡಗಳು, ಸಣ್ಣ ಸಣ್ಣ ಗಿಡ ಬೆಳ್ಕೊಂಡ್ಬಿಟ್ಟಿದೆ. ಇದು ಹಿಂಗೆ ನಿಧಾನ ಬಗ್ಗು ನೋಡ್ತು, ತಿಳಿ ನೀರು ಒಳ್ಳೆ ಕನ್ನಡಿ ಇದ್ದಂಗಿದೆ. ಇದ್ರ ಮುಖ ಸಹಿತ ಕನ್ನಡಿ ಮುಖ ನೋಡ್ಕೊಂಡು ಕಂಡುಬಿಡ್ತು. ಆದ್ರೆ ಒಂದು ಸಲ ಯಾರಾದ್ರೂ ಕೆಳಗೆ ಇಳಿದ್ರೆ ಮ್ಯಾಲಕ್ಕೆ ಹತ್ತು ಬರಕ್ಕೆ ಅವ್ರ ಅಪ್ಪನೆಗೂ ಆಗಲ್ಲ, ಅಂತ ಆಳವಾದ ಬಾವಿ ಅದು. ತಕ್ಷಣ ಮೊಲಕ್ಕೆ ಒಂದು ಉಪಾಯ ಹೊಳೆದ್ಬಿಡ್ತು. ಒಳ್ಳೆ ಉಪಾಯ ಮಾಡ್ತೀನಿ, ಆ ಸಿಂಹವನ್ನ ಕರ್ಕೊಂಡು ಬಂದು ಇದೇ ಬಾವಿಯಲ್ಲಿ ಬೀಳಿಸಿ ಸಾಯಂಗ್ ಮಾಡಿಬಿಡ್ತೀನಿ, ಆಗ ನಾ ಬದುಕಿಬಿಡ್ತೀನಿ ಅಂತ ಹೇಳಿ ಅದೇನು ಮಾಡ್ತು, ಒಂದು ಮರದ ತೆಳಗೋಗಿ ಕೂತು ಬಿಡ್ತು. ಸಾಯಂಕಾಲ 5 ಗಂಟೆ ಆಗೋ ತನಕ ಕೇಳೇ ಇಲ್ಲ. ನಿಧಾನಕ್ಕೆ ಆಮೇಲೆ ಸಿಂಹ ಇರೋ ಜಾಗಕ್ಕೆ ಹಿಂದ್ ತಿರ್ಕೊಂಡು ನೋಡ್ಕೊಂಡು ಹೆದರ್ಕೊಂಡು ಬಂತು. ಸಿಂಹ ಹತ್ತು ಬಿಟ್ಟಿದೆ, ಅಂತೇಳಿ ಗರ್ಜಿಸ್ತಾ ಇದೆ, ಕೋಪ ಬಂದ್ಬಿಟ್ಟಿದೆ, ಹಸು ಜಾಸ್ತಿ ಆಗಿದೆ. ನೋಡಿದ್ರೆ ಪುಟ್ಕೋಸಿ ಮೊಲ ಬರ್ತಾ ಇದೆ. ಇಷ್ಟು ಹತ್ತು ಬಿಟ್ಟಿದ್ದೀನಿ, ನೀನು ಬಂದಿದ್ಯಾ, ಯಾಕ್ತಾರ ಈಗ ಹಿಂದ್ಗಡೆ ಆಗ್ತಿದ್ ನೋಡ್ತಿದ್ಯಾ, ಯಾರು ಬರ್ತಾರೆ? ಮಹಾಪ್ರಭುಗಳೇ, ಶಾಂತರಾಗಿ ಕೋಪ ಮಾಡ್ಕೋಬೇಡಿ. ಇವತ್ತು ನಾವು ನಿಮಗೆ ಆಹಾರವಾಗಿ ಬರಬೇಕು ಅಂದಾಗ ನಾನು ಒಬ್ಬನೇ ಅದು ಎಲ್ಲಿ ಸಾಲ್ತೀನಿ, 5 ಮೊಲಗಳು ಆಹಾರವಾಗಿ ಬರಬೇಕು ಅಂತ ಬರ್ತಾ ಇದ್ವಿ. ಆಗ ಅದೆಲ್ಲಿಂದ ನೀನು ಇನ್ನೊಂದು ದೊಡ್ಡ ಸಿಂಹ ಬಂದ್ಬಿಡ್ತು, ಅಂತೇಳಿ ಅಡ್ಡ ಹಾಕ್ಬಿಡ್ತು. ಎಲ್ಲಿ ಹೋಗ್ತಿದ್ದೀರೋ ಅಂತ. ಆಗ ನಾವು ಹೇಳಿದ್ವಿ, ನಮ್ಮ ರಾಜರಿದ್ದಾರೆ ಬಾಸುರಕ ಅಂತೇಳಿ, ಅವ್ರಿಗೆ ಆಹಾರವಾಗಿ ಹೋಗ್ತಾ ಇದ್ದೀವಿ ಅಂತ. ಆಗದು ಹೇಳಬಾರ್ದು, ಕೆಟ್ಟ ಕೊಳಕ ಬೈತ್ ನಿಮ್ಮನ್ನು. ಅವನು ಮೊಲ ಪಲೋ ಜಿಂಕೆ ನರಿ ಇವನ್ನೆಲ್ಲ ತಿನ್ನೋ ಅಂತವನು ಅವನೇನು ರಾಜನೇನೋ? ಕಳ್ಳ, ಮೈಗಳ್ಳ ಅವನು, ಹೇಳಿ ಪುಕ್ಕಲ. ಸಿಂಹನಾದವನು ಆನೆಗಳನ್ನು ಬೇಟೆಯಾಡಿ ತಿನ್ನಬೇಕು. ಅವನ ರಾಜನಾಗ್ಲಿ ಕನಹರ ನಾಲಾಯಕನ ಮರ್ದ ಶಿಖಂಡಿ ಏನೇನೋ ಬೈತು ಸ್ವಾಮಿ, ನನಗೆ ಹೇಳಕ್ಕೆ ಅಸಹ್ಯ ಆಗುತ್ತೆ, ಹಿಂಗೆಲ್ಲ ಬೈತು. ಸಿಂಹಕ್ಕೆ ಮೊದಲೇ ಹಸುವಾಗಿಬಿಟ್ಟಿದೆ, ಈಗ ಇನ್ನು ಕೆಟ್ಟ ಕೊಳಕ ಬೈತು ಅನ್ಕೂಡ, ನನಗೆ ಯಾರು ಅವನು ಹಂಗೆಲ್ಲ ಬೈದವನು ತೋರ್ಸ್ ನಡಿ ಸ್ವಾಮಿ, ಬಾಕಿ ಮೊಲಗಳೆಲ್ಲಿ ಅಂತು. ಅದೇ ಹೇಳಕ್ ಹೊರಟಿದ್ದೆ, ಆ ಸಿಂಹ ನಿಮ್ಮನ್ನು ಬೈತಲ್ಲ ನೋಡು, ಕಾಟಲ್ಲಿ ಒಬ್ಬನೇ ರಾಜ, ಅದು ನಾನೇ. ನಿಮ್ಮ ಆ ಹೇಡಿ ಪುಕ್ಲಂಡಿ ಯಾವ್ದದು, ಆ ಸಿಂಹ ಅಲ್ಲ. ಹೋಗು, 4 ಮೊಲಗಳನ್ನು ಹಿಡಿದು ಇಟ್ಕೊಂಡಿರ್ತೀನಿ, ಹೋಗು ನೀನು.
ನಿಮ್ ಸಿಂಹ ಕೇಳು, ಧೈರ್ಯ ಇದ್ದರೆ ಬಂತು ನಿನ್ ಜೊತೆ ಹೋರಾಟ ಮಾಡ್ಲಿ, ಆಮೇಲೆ ಯಾರು ರಾಜ ಅಂತ ತೀರ್ಮಾನ ಆಗ್ಲಿ, ಆಮೇಲೆ ನಿಮ್ಮನ್ನು ತಿನ್ಲಿ ಹಾಗಂತೇಳಿ. ನಾನು ಹೋರಾಟ ಮಾಡಬೇಕಾ? ನಡಿ ನಡಿ. ಅಯ್ಯಯ್ಯೋ ಪ್ರಭುಗಳೇ, ಬೇಡ, ಅದು ಬಹಳ ಬಲಶಾಲಿ. ಹೋಗಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾಕೆ ಸ್ವಾಮಿ, ನಾನು ತಿನ್ನಿ ಸುಖವಾಗಿರಿ ಸ್ವಾಮಿ. ನಡಿ ಮಗನೇ, ಮೊದಲು ತೋರ್ಸಿದ್ರೆ ತಿನ್ನು ತಿನ್ನು ಅಂತ್ಯ, ಮೊದಲು ಅದ್ರ ಕೊಂತು ಆಮೇಲೆ ತಿಂತೀನಿ ಅಂತೇಳಿ. ಆಯ್ತು ಮಹಾಪ್ರಭುಗಳೇ, ಬನ್ನಿ 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 ಅಂತೇಳಿ ಇದು ದಾರಿ ತೋರ್ಸ್ಕೊಂಡು ಹೋಯ್ತು. ಅದು ಸಿಂಹ ಬಂದೇ ಬಂತು. ಹಾಳ ಬಾವಿ ಇತ್ತಲ್ಲ ಮಹಾಪ್ರಭುಗಳೇ, ಹೆದರಿಕೆ ಆಗತ್ತೆ. ನಾನು ಇಲ್ಲೇ ನಿಂತಿರ್ತೀನಿ, ಆ ಗುಹೆಯೊಳಗಿದೆ, ಅಲ್ಲೇ 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 ನೋಡಿ ಇದು ಅಂತ ಹೇಳಿ ಬಾವಿ ಒಳಗೆ ಇಣುಕ್ತು. ಅದು ಬಾವಿ ಅಂತ ಅನ್ಕೊಂಡಿಲ್ಲ, ಗುಹೆ ಅಂತ ಅನ್ಕೊಂಡು ಬಿಟ್ಟಿದೆ. ಹಿಂಗ್ ಹಿಣಕಿದ ಕೂಡ ಒಳಗಡೆ ಇನ್ನೊಂದು ಮುಖ ಕಾಣಿಸ್ತು. ಯಾವುದು? ಇದರ ಪ್ರತಿಬಿಂಬ. ಇದು ಕೋಪ ಆತುರದಿಂದ ಇರೋದ್ರಿಂದ ಅದಕ್ಕೆ ಅನ್ನಿಸ್ಲೇ ಇಲ್ಲ. ಒಂದ್ಸಲಿ ಜೋರ ಹಾ ಅಂತ ಗರ್ಜನೆ ಮಾಡಿಬಿಡ್ತು. ಆ ಬಾವಿ ಒಳಗಿಂದ ಅದ್ರ ಪ್ರತಿಧ್ವನಿ ಬಂತು. ಅಯ್ಯೋ, ನನಗಿಂತ ಜೋರಾಗಿದ್ದು ಗರ್ಜನೆ ಮಾಡ್ತೀನಿ ಅಂತೇಳಿ ಕೊಂದು ಬಿಡ್ತೀನಿ ಹಾ ಅಂತೇಳಿ ಬಾವಿ ಒಳಗೆ ಹಾರಿದ್ದೇನಾಗಬೇಕು? ಆಳವಾದ ಬಾವಿ, ನೀರಿದೆ, ಬಿತ್ತು, ಮುಳುಗ್ತು, ಸಾಯ್ತು. ಹೊಲಕ್ಕೆ ಸಂತೋಷ ಚಪ್ಪಾಳೆ ತಟ್ಕೊಂಡ್ಬಿಡ್ತು. ಗೆದ್ದೆ ಗೆದ್ದೆ, ಸಿಂಹನ್ ಸಾಯಿಸಿದೆ, ಉಳಿದೆ ಅಂತ ಹೇಳಿ ಚಪ್ಪಾಳೆ ತಟ್ಕೊಂಡು ಕಾಡಿನ ಎಲ್ಲ ಪ್ರಾಣಿಗಳಿಗೂ ಹೇಳಿಬಿಡ್ತು, ಸಿಂಹ ಸಾಯ್ತಪ್ಪ ಸಾಯ್ತು ಅಂತ. ಎಲ್ಲ ಮೊಲ ನೋಡಿ ಆಶ್ಚರ್ಯ ಆಗ್ಬಿಡ್ತು. ಅಲ್ಲ ಬಡಿ ಮಗಳೇ, ಇಷ್ಟಿದೆಯಾ, ಅಂತಹ ಸಿಂಹನ್ ಕೊಂದು ಬಿಟ್ಟಿಯಲ್ಲ ಮಾರಾಯ ಅಂತ ಅದಕ್ಕೆ ಅಭಿನಂದನೆ ಹೇಳಿದ್ರು. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ಬಲ, ಶಕ್ತಿ ಮತ್ತು ಯುಕ್ತಿ ಎರಡಿದೆ ಜಗತ್ತಲ್ಲಿ. ಶಕ್ತಿ ಮೇಲೋ ಯುಕ್ತಿ ಮೇಲೋ ಅಂದ್ರೆ ಯುಕ್ತಿನೇ ಮೇಲು. ಹಾಗಾಗಿ ಮೊಲ ತನಗಿಂತ ಅಸಾಧ್ಯವಾದಂಥ ಶಕ್ತಿಶಾಲಿಯಾದ ದುಷ್ಟ ಸಿಂಹವನ್ನ ತನ್ನ ಯುಕ್ತಿಯಿಂದ ಉಪಾಯದಿಂದ ಕೊಂದು ತಾನು ಉಳ್ಕೊಂಡ್ಬಿಡ್ತು. ನೀವು ಇದನ್ನೇ ಕಲಿಬೇಕಾಗಿ. ಇಷ್ಟೇ ಅಲ್ಲ, ಜೊತೆಗೆ ಸಿಂಹ ಮಹಾಬಲಶಾಲಿ ಪ್ರಾಣಿಯಪ್ಪ, ಯಾಕೆ ಸಾಯ್ತು, ಯಾಕೆ ಸೋಲ್ತು? ಅದೇ ಇರೋದು. ಯಾಕೆ? ಯಾವಾಗ ಮನುಷ್ಯ ಕೋಪ ಆತುರಗಳಲ್ಲಿರ್ತಾನೆ, ಅವಿವೇಕಿ ಆಗ್ತಾನೆ, ಬುದ್ಧಿ ಓಡೋದೇ ಇಲ್ಲ, ಏನೇನೋ ಭ್ರಮೆಗೊಳಗಾಗ್ಬಿಡ್ತಾನೆ. ಸಿಂಹ ಆ ಬಾವಿಯನ್ನು ಗುಹೆ ಅಂತ ಭ್ರಮಿಸ್ತು, ತನ್ನ ಪ್ರತಿಬಿಂಬವನ್ನು ಇನ್ನೊಂದು ಸಿಂಹ ಅನ್ಕೊಳ್ತು, ಆ ಗರ್ಜನೆಯ ಪ್ರತಿಧ್ವನಿಯನ್ನ ಇನ್ನೊಂದು ಸಿಂಹದ ಧ್ವನಿ ಅನ್ಕೊಂಡು ಭ್ರಮಿಸಿ ಹಾರವಿ ಸತ್ತು ಹೋಯ್ತು. ನೆನಪಿರ್ಲಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ಕೋಪ ಇರಬಾರ್ದು, ಶಾಂತವಾಗಿರ್ಬೇಕು, ದೃಢವಾದ ಗಟ್ಟಿ ಮನಸ್ಸು ಮಾಡಿ ಹೆಜ್ಜೆ ಇಡಬೇಕು. ಆಗ ಯಶಸ್ಸು. ಕಟ್ಟಿಟ್ಟ ಬುದ್ಧಿ. ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ.